16 ಸೋಮವಾರ ವ್ರತಕತೆ ಭಾಗ 2. ಒಂದಾನೊಂದು ಕಾಲದೊಳಗೆ ಕೈಲಾಸ ಮಂದಿರದಲ್ಲಿ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷ ನಂದಿ ಭೃಂಗಿ ಮೊದಲಾದವರಿಂದ ಭರಿತವಾದ ಒಡ್ಡೋಲಗದ ಮಧ್ಯದಲ್ಲಿ ಜಟಾಧಾರಿಯಾದ ಶ್ರೀಮತ್ ಪರಮೇಶ್ವರನು ಪಾರ್ವತೀ ಗಣಪತಿ ಸಮೇತನಾಗಿ ವಿರಾಜಿಸುತ್ತಿದ್ದನು. ಆಗ ಗಂಧರ್ವರು ಗಾಯನವನ್ನು ಮಾಡಿದರು, ದೇವತೆಗಳು ಪುಷ್ಪ ವೃಷ್ಟಿಗರೆದರು, ಮಂಗಲಕರವಾದ ವಾದ್ಯಗಳು ಬಾರಿಸಿದವು. ನಂತರ ಅಮ್ಮನವರಾದ ಪಾರ್ವತೀ ದೇವಿಯವರು ಎದ್ದು ನಿಂತು ಪತಿಯನ್ನು ಕುರಿತು ಅನ್ನುತ್ತಾಳೆ, ಹೇ ಶಂಭೋ ಪರಮಾತ್ಮ, ಭಕ್ತವತ್ಸಲ, ನಿನ್ನ ಕೋಮಲವಾದ ಚರಣಾರವಿಂದಗಳಿಗೆ ಪ್ರಣಿಪಾತಳಾಗಿ ನನ್ನದೊಂದು ಪ್ರಶ್ನೆಯನ್ನು ಕೇಳಬೇಕೆಂದಿರುವೆನು. ದಯಮಾಡಿ ಉತ್ತರವನ್ನು ಹೇಳಬೇಕೆಂದು ವಿನಯಪೂರ್ವಕವಾಗಿ ಬೇಡಿಕೊಂಡಳು. ಅದಕ್ಕೆ ಶಂಕರನು ಅನ್ನುತ್ತಾನೆ, ಹೇ ಪ್ರಿಯೆ ಗಿರಿನಂದಿನಿ, ನೀನು ಎಂಥ ಹುಚ್ಚಳೆ! ಬೇಡಿದ ಭಕ್ತರಿಗೆ ಬೇಡಿದಿಷ್ಟಾರ್ಥವನ್ನು ಕೈಗೂಡಿಸಿ ಕೊಡುವ ನಾನು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳದಿರುವೆನೆ. ಬಾ ಎಂದು ನನ್ನ ಹತ್ತಿರ ಕುಳ್ಳಿರಿಸಿಕೊಂಡನು. ಆಗ್ಗೆ ಪಾರ್ವತೀ ದೇವಿಯು ಎಂದಳು, ಹೇ ಬಾಲಲೋಚನ, 16 ಸೋಮವಾರ ವ್ರತವನ್ನು ಪಾಲಿಸುವುದರಿಂದ ಪ್ರಯೋಜನವೇನು ಮತ್ತು ಇದರಿಂದಾಗುವ ಗುಣದಾಯಕವೇನು? ಈ ಸಂಶಯವನ್ನು ನಿವಾರಣೆ ಮಾಡಬೇಕೆಂದು ಪ್ರಾರ್ಥನೆ ಮಾಡಿಕೊಂಡಳು. ಅದಕ್ಕೆ ಶಿವನು ಉತ್ತರಿಸಿದನು, ಹೇ ಪ್ರಿಯೆ ದಾಕ್ಷಾಯಿಣಿ, ಸ್ವಲ್ಪ ಚಿತ್ತ ಕೊಟ್ಟು ಆಲಿಸು. ನೀನು 16 ಸೋಮವಾರ ವ್ರತವನ್ನು ಏನೆಂದು ತಿಳಿದಿರುವೆ? ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ಏಕಮನಸ್ಸಿನಿಂದ ಪಾಲಿಸುವುದರಿಂದ ಅವರವರ ಮನೋಕಾಮನೆಗಳು ಪೂರ್ಣವಾಗುವವು. ದಾರಿದ್ರ್ಯವುಳ್ಳವರು ಧನವಂತರಾಗುವರು, ಬಂಜೆಯರು ಸುಪುತ್ರವತಿಯಾಗುವರು, ಕುಷ್ಠರೋಗವು ನಷ್ಟವಾಗುವುದು, ಕರ್ಮಾನುಸಾರ ಒದಗಿದ ಸಂಕಟವು ದೂರಾಗುವುದು. ಈ ವ್ರತವನ್ನು ಮಾಡುವವರಿಗೆ ಎಷ್ಟು ಪುಣ್ಯ ಬರುವುದೋ ಅಷ್ಟೇ ಪುಣ್ಯವು ನೋಡುವವರಿಗೂ ಕೇಳುವವರಿಗೂ ಬರುವುದು. ಈ ವ್ರತವನ್ನು ಭಂಗ ಮಾಡಿದ ಪಾಪಿಗೆ ಮಹಾಸಂಕಟದ ಕಂಟಕಗಳು ಪ್ರಾಪ್ತವಾಗುವುದು ಮತ್ತು ಪುತ್ರಹಾನಿ, ಸಂಪತ್ತು ಹಾನಿ, ಗಂಡ ಹೆಂಡತಿ ಅಗಲುವಿಕೆ, ತಾಯಿ ತಂದೆ ಮಕ್ಕಳ ಅಗಲುವಿಕೆ, ಈ ಪ್ರಕಾರ ಅನೇಕ ತೊಂದರೆಗಳಿಗೆ ಈಡಾಗುವುದು ನಿಶ್ಚಿತ. ಈ ವ್ರತದ ಮಹಿಮೆಯಿಂದ ಕರ್ಮ ಧರ್ಮ ಸಂಯೋಜನೆಯಿಂದ ಅಗಲದೆ ಇರುವವರು ಈ ವ್ರತವು ಪೂರ್ಣವಾಗುವುದರೊಳಗೆ ಬಯಸಿದ ಇಷ್ಟಾರ್ಥವು ಪೂರ್ಣವಾಗಲೇಬೇಕು. ಇದು ಸಿದ್ಧಾಂತವು. ಅಂದ ಬಳಿಕ ಪಾರ್ವತಿ, ಈ ವ್ರತದ ಮಹಿಮೆ ಎಷ್ಟು ಹೇಳಿದರೂ ತೀರದು. ಈ 16 ಸೋಮವಾರ ಕಥೆಯನ್ನು ಕೇಳುವುದರಿಂದಲೂ ಪಾಲಿಸುವುದರಿಂದಲೂ ಆಗತಕ್ಕ ಫಲವು ಎಷ್ಟು ಮಹತ್ವದ್ದಿದೆ ಎಂಬುದನ್ನು ನೀನೇ ಸಂಕಲ್ಪಿಸುವಂತವಳಾಗು ಎಂದು ಶಂಕರನು ನುಡಿದನು. ಆಗ ಪಾರ್ವತಿ ಹೇಳಿದಳು, ಹೇ ದೇವ, ಈ ವ್ರತವನ್ನು ಹೇಗೆ ಮಾಡಬೇಕು ಇದನ್ನು ಸವಿಸ್ತಾರವಾಗಿ ನನಗೆ ಹೇಳಬೇಕೆಂದು ಬೇಡಿಕೊಳ್ಳುತ್ತಾಳೆ. ಆಗ ಶಿವನು, ಹೇ ಶಂಕರಿ ಕೇಳು, ವ್ರತ ಪಾಲಿಸುವವರು ಸೋಮವಾರ ಇಡೀ ದಿನ ಉಪವಾಸ ಮಾಡಬೇಕು. ಸಂಜೆಯ ನಂತರ ಸ್ನಾನ ಮಾಡಿ ಮಡಿಯ ಬಟ್ಟೆಗಳನ್ನು ಧರಿಸಿ ಶಂಭುಲಿಂಗವನ್ನು ಸ್ಥಾಪಿಸಬೇಕು. ಆಮೇಲೆ ಭಸ್ಮ, ಗಂಧ, ಬಿಲ್ವಪತ್ರ, ಪುಷ್ಪ, ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಪೂಜಿಸಿ ಧೂಪ ದೀಪಗಳಿಂದಲೂ ಕರ್ಪೂರದ್ದು ತುಪ್ಪಧಾರತಿಗಳಿಂದಲೂ ಬೆಳಗಬೇಕು. ಆಮೇಲೆ ಅರ್ಧ ಸೇರು ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಈ 3 ಪದಾರ್ಥಗಳನ್ನು ಮಿಶ್ರಣ ಮಾಡಿ ಅದರಲ್ಲಿ 3 ಭಾಗ ಮಾಡಿ 1 ಭಾಗ ಶಂಭುಲಿಂಗಕ್ಕೆ ನೈವೇದ್ಯ ಮಾಡಬೇಕು. 2ನೇ ಭಾಗ ಗೋವಿಗೆ ಕೊಡಬೇಕು. 3ನೇ ಭಾಗ ಪನಿವಾರ ಮಾಡಬೇಕು. ಆ ದಿನ ವ್ರತವನ್ನು ಪಾಲಿಸುವವರು ಉಪ್ಪನ್ನು ಮುಟ್ಟಲೇಬಾರದು. ಇದೇ ಪ್ರಕಾರವಾಗಿ ಒಳ್ಳೆಯ ಭಕ್ತಿಯಿಂದಲೂ ನಿಶ್ಚಲ ಮನಸ್ಸಿನಿಂದಲೂ 16 ಸೋಮವಾರ ಮಾಡಿ 17ನೆಯ ಸೋಮವಾರ ಪ್ರತಿದಿನದಂತೆ ಪೂಜೆ ಮಾಡಿ 5 ಸೇರು ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಮಿಶ್ರಣ ಮಾಡಿ ಇದರಲ್ಲಿ 3 ಭಾಗ ಮಾಡಿ 1 ಭಾಗ ಶಂಭುಲಿಂಗಕ್ಕೆ ಮತ್ತು 1 ಭಾಗ ಗೋವಿಗೆ 1 ಭಾಗ ಪನಿವಾರ ಮಾಡಿದ ನಂತರ ಶಂಭುಲಿಂಗಕ್ಕೆ ಮಾಡಿದ ಪ್ರಸಾದವನ್ನು ಈ ವ್ರತವನ್ನು ಕೈಗೊಂಡವರು ಭಕ್ಷಿಸಬೇಕು. ವ್ರತವನ್ನು ಮಾಡುವ ಬಗೆಯನ್ನು ಸವಿಸ್ತಾರವಾಗಿ ತಿಳಿಸಿದೆನು. ಮುಂದೆ ನಿನ್ನ ಅಭಿಪ್ರಾಯವೇನಿರುವುದು ಎಂದು ನೀಲಕಂಠನು ದೇವಿಯನ್ನು ಕೇಳಿದನು. ಅದಕ್ಕೆ ಪಾರ್ವತೀ ದೇವಿಯು, ಹೇ ಶಂಭೋ, ಈ ವ್ರತವನ್ನು ಯಾರು ಯಾರು ಮಾಡಿ ಯಾವ ಯಾವ ಫಲಗಳನ್ನು ಸಂಪಾದಿಸಿರುವರು ಇದನ್ನಷ್ಟು ತಾವು ಹೇಳಬೇಕೆಂದು ನಯ ಭಕ್ತಿಯಿಂದ
ಕರಮುಗಿದು ಕೇಳಿದಳು. ಅದಕ್ಕೆ ಪರಮಾತ್ಮನು, ಹೇ ದೇವಿ, ಸ್ನಾನದ ನಂತರ ಇನ್ನೊಂದು ಸಮಯ ಸಾಧಿಸಿ ನಿನಗೆ ವ್ರತದಿಂದ ಫಲವನ್ನು ಪಡೆದುಕೊಂಡ ಭಕ್ತರ ಚರಿತ್ರೆಯನ್ನು ವಿಸ್ತರಿಸಿ ಹೇಳುತ್ತೇನೆ ಎಂದು ನುಡಿಯಲು ಪಾರ್ವತೀ ದೇವಿಯು ಮಹಾದೇವ ಹಾಗೇ ಆಗಲಿ ಎಂದು ನಮಸ್ಕರಿಸಿ ಶಂಕರನು ಸ್ನಾನಕ್ಕೆ ದಯಮಾಡಿಸಿದನು. ಹರನ್ನಮ ಪಾರ್ವತೀಪತಯೇ ಹರ ಹರ ಮಹಾದೇವ್. ಹರನ್ನಮ ಪಾರ್ವತೀಪತಯೇ ಹರ ಹರ ಮಹಾದೇವ್. ಇತ್ತ ಪಾರ್ವತಿಯು 16 ಸೋಮವಾರ ವ್ರತವನ್ನು ಕೈಗೊಳ್ಳಬೇಕೆಂಬ ಲವಲವಿಕೆ ಉಂಟಾಗಿ ಯಾವ ಉದ್ದೇಶದಿಂದ ಮಾಡಬೇಕು ಎಂದು ಆಲೋಚಿಸುತ್ತಿರಲು ಆಕೆಯ ಮನಸ್ಸಿನಲ್ಲಿ ತನ್ನ ಕುಮಾರನಾದ ಕಾರ್ತೀಕ ಸ್ವಾಮಿಯ ನೆನಪು ಬಂದಿತು. ಆ ಕಾರ್ತೀಕ ಸ್ವಾಮಿಯು ಮನೆ ಬಿಟ್ಟು ಹೋದವನು ತಿರುಗಿ ತಾಯಿಯ ದರ್ಶನಕ್ಕೆ ಬಂದಿಲ್ಲ. ಆ ತನ್ನ ಕುಮಾರನನ್ನು ನೋಡುವ ನಿಮಿತ್ತ 16 ಸೋಮವಾರ ವ್ರತ ನಡೆಸಬೇಕೆಂದು ಭಕ್ತಿಯಿಂದಲೂ ಚಿತ್ತದಿಂದಲೂ ಶುಚಿರ್ಭೂತಳಾಗಿ ವ್ರತವನ್ನು ಪ್ರಾರಂಭಿಸಿದಳು. ಇತ್ತ ವ್ರತವು ಹೇಗೆ ಬೆಳೆಯಿತೋ ಹಾಗೆ ಅತ್ತ ಕಾರ್ತಿಕ ಸ್ವಾಮಿ ಕುಮಾರನಿಗೆ ತಾಯಿಯವರನ್ನು ಭೇಟಿಯಾಗಬೇಕೆಂಬ ಇಚ್ಛೆ ಉಂಟಾಗಿ ಮನಸ್ಸಿನಲ್ಲಿ ಕಾಡತೊಡಗಿತು. ಇತ್ತ ವ್ರತವು ಪೂರ್ಣವಾದ ಕೂಡಲೇ ಆ ಕಾರ್ತೀಕ ಸ್ವಾಮಿಯು ಮನೆಗೆ ಬಂದು ತನ್ನ ತಾಯಿಯಾದ ಪಾರ್ವತೀ ದೇವಿಯ ಪಾದಕ್ಕೆ ನಮಸ್ಕರಿಸಿದನು. ಇಬ್ಬರಿಗೂ ಸಂತೋಷವಾಗಿ ನಂತರ ಕಾರ್ತೀಕ ಸ್ವಾಮಿಯು, ತಾಯಿ, ನಿನ್ನ ಮೇಲೆ ಕೋಪಗೊಂಡು ಮನೆ ಬಿಟ್ಟು ಹೋದ ನನಗೆ ಪುನಃ ಭೇಟಿಯಾಗಬೇಕೆಂಬ ಇಚ್ಛೆ ಉಂಟಾಗುವುದಕ್ಕೆ ಕಾರಣವೇನು ಎಂದು ಕೇಳಿದನು. ಅದಕ್ಕೆ ಪಾರ್ವತಿಯು, ನಾನು ದೃಢ ಮನಸ್ಸಿನಿಂದ ಮಾಡಿದ 16 ಸೋಮವಾರ ವ್ರತದ ಪುಣ್ಯ ಪ್ರಭಾವವು ಎಂದು ಸಂಪೂರ್ಣ ವ್ರತದ ವೃತ್ತಾಂತವನ್ನು ತನ್ನ ಮಗುವಿನ ಮುಂದೆ ಹೇಳಿದಳು. ಆಗ ಕುಮಾರಸ್ವಾಮಿಯು, ನಾವು ತಾಯಿ ಮಕ್ಕಳು ಅಗಲಿದವರು ಈ ವ್ರತದ ಬಲದಿಂದ ನಾವು ಭೇಟಿಯಾದೆವೆಂದು ಸಂತೋಷದಿಂದಲೂ ಪುನಃ 16 ಸೋಮವಾರ ವ್ರತವನ್ನು ಮಾಡಲು ಪ್ರಾರಂಭಿಸಿದರು ಎಂಬಲ್ಲಿಗೆ 16 ಸೋಮವಾರ ವ್ರತಕಥೆಯ 2ನೇ ಭಾಗವು ಸಂಪೂರ್ಣವಾಯಿತು. 16 ಸೋಮವಾರ ವ್ರತಕಥೆ. ಗೊರವಿಗೆ ಸದ್ಗತಿ ಫಲ. ಗೊರವಿಗೆ ಸದ್ಗತಿ ಫಲ. ಒಂದಾನೊಂದು ದಿನ ಪಾರ್ವತಿ ಪರಮೇಶ್ವರರು ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದರು. ಅಲ್ಲಿ ಒಂದು ಪ್ರತಿ ಕೈಲಾಸದಂತೆ ಒಪ್ಪುತ್ತಿರುವ ವಿಶಾಲವಾದ ಮಹಾದೇವರ ಗುಡಿಯು ಎದುರಿಗಿತ್ತು. ಅದನ್ನು ನೋಡಿ ಪರಮೇಶ್ವರನು ಪಾರ್ವತಿಗೆ ಹೇಳಿದನು, ಹೇ ದೇವಿ, ಈ ದೇವಾಲಯವನ್ನು ನೋಡಿದೆಯಾ? ಇದರ ಸುತ್ತಮುತ್ತಲಿನ ಹೂವಿನ ಗಿಡಗಳು ಎಷ್ಟು ಕಂಗೊಳಿಸುತ್ತಿವೆ. ಇದರ ಪರಿಮಳ ಸುವಾಸನೆಯಿಂದ ಮನವು ಎಷ್ಟು ಆನಂದಗೊಳ್ಳುತ್ತದೆ. ಇತ್ತ ನೋಡು, ಬಿಲ್ವ ವೃಕ್ಷಗಳು ಸಾಲು ಸಾಲಾಗಿ ಎಷ್ಟು ಒಪ್ಪೊತ್ತಿವೆ. ಇಲ್ಲಿ ನಾವು ವಿಶ್ರಮಿಸಿ ಪಗಡೆಯನ್ನು ಆಡೋಣವೆಂದು ಪ್ರಾರಂಭಿಸಿದರು. ಇತ್ತ ಪ್ರತಿನಿತ್ಯದಂತೆ ಆ ದೇವಾಲಯಕ್ಕೆ ದೇವರ ದರ್ಶನಕ್ಕೆ ಬಂದಿದ್ದ ಗೊರವಿಯು ಅವರನ್ನು ನೋಡಿ ಆನಂದಭರಿತಳಾಗಿ ಅವರ ಆಟವನ್ನು ನೋಡುತ್ತಾ ಕುಳಿತುಕೊಂಡಳು. ಆ ಆಟದಲ್ಲಿ ಪರಮೇಶ್ವರನು ಗೆದ್ದನು. ಅದಕ್ಕೆ ಪಾರ್ವತಿಯು, ನಾನು ಗೆದ್ದೆನೆಂದಳು. ಅದಕ್ಕೆ ಪರಮೇಶ್ವರನು, ನಾನು ಗೆದ್ದೆನು ಎಂದು ಚೇಷ್ಟೆಯಿಂದ ಒಬ್ಬರನ್ನೊಬ್ಬರು ಹೇಳತೊಡಗಿದರು. ಆಗ ಪಾರ್ವತಿಯು ಎದುರಿಗೆ ಕುಳಿತಿರುವ ಗೊರವಿಯನ್ನು ನೋಡಿ, ಏನಮ್ಮ, ಇದರಲ್ಲಿ ಯಾರು ಗೆದ್ದರು? ನೀನೇ ಹೇಳು ಎಂದು ಕೇಳಿಕೊಂಡಳು. ಅದಕ್ಕೆ ಆ ಗೊರವಿಯು ಮನದೊಳಗೆ ಆಲೋಚಿಸಿದಳು. ನಿಜವಾಗಿ ಪರಮೇಶ್ವರನು ಗೆದ್ದಿದ್ದರೂ ತನ್ನಂತೆ ಸ್ತ್ರೀ ರೂಪಧಾರಣ ಮಾಡಿದ ಪಾರ್ವತಿಯಂತೆ ಹೇಳುವುದು ಉತ್ತಮವೆಂದು ಯೋಚಿಸಿ ನಿಜವಾಗಿ ಪಾರ್ವತಿಯು ಗೆದ್ದಳೆಂದು ನುಡಿದಳು. ಅದಕ್ಕೆ ಪರಮೇಶ್ವರನು ಕೋಪಗೊಂಡು, ಎಲೈ ಗೊರವಿ, ನೀನು ಕಣ್ಣಾರೆ ಕಂಡು ಸುಳ್ಳು ನುಡಿದೆ. ಹೀಗಾಗಿ ನಿನಗೆ ಕುಷ್ಠರೋಗ ಉತ್ಪನ್ನವಾಗುವುದು ಎಂದು ಶಾಪವನ್ನು ಕೊಟ್ಟು ಅಲ್ಲೇ ನಿಂತರೆ ನಿಶ್ಶಾಪವನ್ನು ಬೇಡುವಳೆಂದು ಅದೃಶ್ಯನಾದನು. ನಂತರ ಗೊರವಿಗೆ ಶಿವನ ಶಾಪದ ಬಲದಿಂದ ತತ್ಕಾಲಕ್ಕೆ ಸರ್ವಾಂಗವೆಲ್ಲ ಉರಿಹತ್ತಿ ಮೈತುಂಬ ಬಿಳುಪಾಯಿತು. ಆಗ ಗೊರವಿಯು ಪಾರ್ವತಿಯ ಚರಣಗಳಿಗೆ ವಂದಿಸಿ, ತಾಯಿ, ನೀನೇ ಉದ್ಧಾರ ಮಾಡಬೇಕಲ್ಲವೇ, ಅನ್ಯರಿಂದ ಸಾಧ್ಯವಿಲ್ಲ ಎಂದು ಮೊರೆಹೊಕ್ಕಳು. ಆಗ ಪಾರ್ವತಿಗೆ ಕನಿಕರ ಹುಟ್ಟಿ, ನೀನು ನನ್ನನ್ನು ನಿನ್ನಂತೆ ಸ್ತ್ರೀ ಎಂಬ ಅಭಿಮಾನದಿಂದ ಪಕ್ಷ ಹಿಡಿದು ಸುಳ್ಳು ಹೇಳಿದೆ. ಆದರೆ ಹರನಿಂದ ದೊರೆತ ಶಾಪವು ನನ್ನಿಂದ ಪರಿಹಾರವಾಗಲಾರದು. ಆದ್ದರಿಂದ ನಾನು ಒಂದು ವ್ರತವನ್ನು ಹೇಳುತ್ತೇನೆ.
ಅದರಂತೆ ಭಕ್ತಿಪೂರ್ವಕವಾಗಿ ಆಚರಿಸಿದರೆ ನಿನಗೆ ದೊರೆತ ಶಾಪದಿಂದ ಮುಕ್ತಿಯಾಗುವುದು ಎಂದು ಹೇಳಿದಳು. ಅದಕ್ಕೆ ಗೊರವಿಯು, ದೇವಿ, ಅದು ಯಾವ ವ್ರತ ಹೇಳಿಕೊಡಿ, ಅದನ್ನು ಭಕ್ತಿಪೂರ್ವಕವಾಗಿಯೂ ದೃಢ ಮನಸ್ಸಿನಿಂದಲೂ ಏಕಾಗ್ರಚಿತ್ತದಿಂದಲೂ ಪಾಲಿಸಿ ಈ ನನ್ನ ದುಃಖದಿಂದ ಮುಕ್ತಳಾಗುವೆ ಎನ್ನಲು ಪಾರ್ವತಿಯು, ಗೊರವಿ, ನೀನು 16 ಸೋಮವಾರ ವ್ರತವನ್ನು ಭಕ್ತಿಯಿಂದ ಮಾಡು ಎಂದು ಆ ವ್ರತದ ಕ್ರಮವನ್ನು ತಿಳಿಸಿ ಅದೃಶ್ಯಳಾದಳು. ಅತ್ತ ಆ ಗೊರವಿಯು ನಿತ್ಯ ಪೂಜಾ ವಿಧಿಗಳನ್ನು ತೀರಿಸಿಕೊಂಡು ಹೋಗುವಷ್ಟರಲ್ಲಿ ದೇವಾಲಯಕ್ಕೆ ದೇವರ ದರ್ಶನಾರ್ಥವಾಗಿ ನಿತ್ಯದಂತೆ ಬರುತ್ತಿದ್ದ ನಾರಿಯರ ಗುಂಪು ಅಲ್ಲಿಗೆ ಬಂದು ಆ ಗೊರವಿಯ ಸ್ಥಿತಿಯನ್ನು ನೋಡಿ ಆಶ್ಚರ್ಯಚಕಿತರಾಗಿ, ಒಮ್ಮಿಂದೊಮ್ಮೆ ಇವಳ ಗತಿಯು ಹೀಗಾಗುವುದಕ್ಕೆ ಕಾರಣವೇನು ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಸುಮ್ಮನಾದರು. ಆ ಗೊರವಿಯು ಪಾರ್ವತಿಯು ತಿಳಿಸಿದ ಕ್ರಮದಂತೆ 16 ಸೋಮವಾರ ವ್ರತವನ್ನು ಆರಂಭಿಸಿದಳು. ಇವಳ ವ್ರತವು ಬೆಳೆದಂತೆ ಹಾಗೆಯೇ ಮೈ ಉರಿ ಮತ್ತು ಬಿಳುಪು ಕಮ್ಮಿಯಾಗಿ ಆನಂದವಾಗತೊಡಗಿತು. ಆಗ ಗೊರವಿಯು, ಹೇ ದೇವಿ, ಮಹಾಮಾಯಿ, ಆದಿಶಕ್ತಿ, ನಿನ್ನ ಕೃಪಾಕಟಾಕ್ಷವು ಮಿಗಿಲಾದದ್ದು. ಈ ವ್ರತವನ್ನು ಯಾವ ಸ್ತ್ರೀಯು ನಡೆಸುತ್ತಾಳೋ ಅವಳ ಮನೋಬಯಕೆಯು ಪೂರ್ಣವಾಗುವುದರಲ್ಲಿ ಸಂದೇಹವಿಲ್ಲ ಎಂದು 16 ಸೋಮವಾರ ವ್ರತವು ಪೂರ್ಣವಾದ ಕೂಡಲೇ ಪಾರ್ವತೀ ದೇವಿಯನ್ನ ಕುರಿತು ತಪಸ್ಸು ಮಾಡತೊಡಗಿದಳು. ಆಗ ದೇವಿಯು ಪ್ರತ್ಯಕ್ಷಳಾಗಿ, ಮಗಳೇ, ನೀನು ಬಹಳ ಶ್ರಮಪಟ್ಟಿರುವೆ. ನಿನ್ನ ದೇಹವು ಬಂಗಾರ ವರ್ಣದ್ದಾಗಲಿ. ಇಂದಿನಿಂದ ನೀನು ಗೊರವಿಯ ಬದಲಿ ಗೊರಟೆ ಪುಷ್ಪವಾಗಿ ಜನಿಸು. ನಿನ್ನ ಕೋಮಲಾಂಗವನ್ನು ಯಾರು ಮುಟ್ಟಲಾರರು ಎಂದು ಅಭಯವನ್ನಿತ್ತು ಅದೃಶ್ಯಳಾದಳು. ಪಾರ್ವತೀದೇವಿಯು ವಾಕ್ಯದಂತೆ ಇಂದಿಗೂ ಕೂಡ ಬಿಳಿ ಗೊರಟೆ, ಕೆಂಪು ಗೊರಟೆ ಎಂಬ 2 ರೀತಿಯ ಹೂಗಳು ಆಗುತ್ತಲಿದೆ. ಪಾರ್ವತೀದೇವಿಯು ಹೇಳಿದ ವಚನದಂತೆ ಬಂಗಾರ ವರ್ಣದ ಕೋಮಲವಾದ ಕೆಂಪು ಗೊರಟೆ ಪುಷ್ಪವೆಂದು ಕರೆಸಿಕೊಳ್ಳುವವಳೇ ಗೊರವಿ. ಇವಳು ತನ್ನ ವ್ರತವನ್ನು ಪಾಲಿಸುವಾಗಲೂ ಕೂಡ ಈ ಗುಡಿಗೆ ನಿತ್ಯ ನೇಮದಂತೆ ಬರುತ್ತಿದ್ದಳು. ಇವಳಂತೆ ಉಳಿದ ಹೆಣ್ಣು ಮಕ್ಕಳು ಕೂಡ ಬರುತ್ತಿದ್ದರು. ಇವಳು ಈ ಗೊರವಿಯ ವೃತ್ತಾಂತವನ್ನೆಲ್ಲ ಕೇಳಿ ತಾವು 16 ಸೋಮವಾರ ವ್ರತವನ್ನು ಮಾಡಿ ತಮ್ಮ ತಮ್ಮ ಮನೋಬಯಕೆಗಳನ್ನು ಪೂರ್ಣಗೊಳಿಸಿಕೊಂಡರು ಎಂಬಲ್ಲಿಗೆ ಗೊರವಿಗೆ ಸದ್ಗತಿ ಫಲ ಎಂಬ ಅಧ್ಯಾಯವು ಸಂಪೂರ್ಣವಾಯಿತು. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. 16 ಸೋಮವಾರ ವ್ರತ ಕತೆ. ದರಿದ್ರನಿಗೆ ರಾಜಪದವಿ. ಅಮರಾವತಿ ಎಂಬ ಪಟ್ಟಣದಲ್ಲಿ ಕಮಲಾಕ್ಷನೆಂಬ ಅರಸನು ರಾಜ್ಯವಾಳುತ್ತಿದ್ದನು. ಇವನಿಗೆ ಸುಬುದ್ಧಿ ಎಂಬ ಪ್ರಧಾನಮಂತ್ರಿ ಇದ್ದನು. ಇವನು ವೀರಶೈವನಾಗಿದ್ದು ಬಹಳ ದಯಾಳು ಗುಣದವನು. ಕೊಟ್ಟ ವಚನ ಪಾಲಿಸುವುದರಲ್ಲಿ ಹರಿಶ್ಚಂದ್ರನಂತೆ ಇದ್ದನು. ಇವರಿಗೆ ಗಂಡು ಸಂತಾನವೇ ಇರಲಿಲ್ಲ. ಮುಪ್ಪಿನ ಅವಧಿಯಲ್ಲಿ ಓರ್ವ ಹೆಣ್ಣು ಮಗು ಜನಿಸಿ ಮಹಾಗುಣವಂತೆಯೂ ರೂಪವತಿಯೂ ಆಗಿ ಪ್ರಾಯಕ್ಕೆ ಬರಲು ಸರ್ವ ರಾಜಕುಮಾರರನ್ನು ತನ್ನ ಸ್ಥಳಕ್ಕೆ ಕರೆಸಿಕೊಂಡು ಮಗಳಿಗೆ ಬೇಕಾದ ಪುರುಷನನ್ನು ಆರಿಸಿಕೊಳ್ಳುವಂತೆ ಮಾಡಿ ಪುಷ್ಪಮಾಲೆಯನ್ನು ಹಾಕಿಸಿ ಈ ಕುಮಾರಿಯನ್ನು ತನ್ನ ರಾಜ್ಯವನ್ನು ಕೂಡ ಆ ವರನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಯೋಚಿಸಿ ಇದ್ದ ರಾಜರುಗಳಿಗೆ ಪತ್ರ ಬರೆದು ಕರೆಸಿ ಒಳ್ಳೆಯ ಸಮಾರಂಭದಿಂದ ಸ್ವಯಂವರವನ್ನು ನಡೆಸಿದನು. ಹೀಗಿರಲು ಅದೇ ಊರಲ್ಲಿ ಒಬ್ಬ ವೀರಶೈವ ಬಡವಿಯ ಮಗನಿದ್ದನು. ಅವನು ವಿದ್ಯಾವಂತನಾದರೂ ದರಿದ್ರನಾಗಿದ್ದರಿಂದ ಅವನಿಗೆ ಕನ್ಯೆಯನ್ನು ಕೊಡಲು ಯಾರೂ ಒಪ್ಪಿರಲಿಲ್ಲ. ಹೀಗಾಗಲು ಅವನು ತನ್ನ ತಾಯಿಯ ಮುಂದೆ ಬಂದು, ಅಮ್ಮ, ನಾನು ಇಷ್ಟು ವಿದ್ಯಾವಂತನಾಗಿದ್ದರೂ ನನ್ನ ದಾರಿದ್ರ್ಯಕ್ಕೆ ನನಗೆ ಯಾರು ಕನ್ಯೆಯನ್ನು ಕೊಡುವುದಿಲ್ಲವೆನ್ನುತ್ತಾರೆ. ನಾನು ಇನ್ನು ಸನ್ಯಾಸಿಯಾಗಿ ದೇಶ ಸಂಚಾರಕ್ಕೆ ಹೋಗುತ್ತೇನೆ. ನೀನು ಕ್ಷೇಮದಿಂದ ಇರು ಎಂದು ಕೇಳಲು
ತಾಯಿಯು, ಮಗನೇ, ನಾವು ಮನುಷ್ಯ ಜನ್ಮದಲ್ಲಿ ಜನಿಸಿದ ಬಳಿಕ ಭಕ್ತಿಯಿಂದ ದೇವರನ್ನು ನೆನೆಯುತ್ತಲಿದ್ದು ಧೈರ್ಯವನ್ನು ಬಿಡದೆ ಎಂಥ ಕಠಿಣ ಕಾಲ ಒದಗಿದರೂ ಆ ಪರಶಿವನನ್ನು ನಂಬಿಕೊಂಡಿರಬೇಕು. ಈಗ ಎಷ್ಟೋ ಜನರು 16 ಸೋಮವಾರ ವ್ರತವನ್ನು ಮಾಡಿ ತಮ್ಮ ಮನೋಬಯಕೆಗಳನ್ನು ಪೂರ್ಣಗೊಳಿಸಿಕೊಳ್ಳುತ್ತಿದ್ದಾರೆ. ಈ ವ್ರತವು ಮಹಾಶ್ರೇಷ್ಠವಾದದ್ದು. ಇದರಿಂದ ನಿನಗೆ ಕಲ್ಯಾಣವಾಗಲೇಬೇಕು. ನನ್ನ ಮಾತನ್ನು ನಂಬಿ ಈ ವ್ರತವನ್ನು ಕೈಗೊಳ್ಳುವವನಾಗು ಎಂದು ನುಡಿಯಲು ಮಗನು, ತಾಯಿ, ನಾವು ಬಡವರು. ಈ ವ್ರತದ ಪ್ರಸಾದಕ್ಕೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಆದರೂ ನಿನ್ನ ವಾಕ್ಯದಂತೆ ತಪ್ಪದೆ ನಡೆಯುತ್ತೇನೆ ಎಂದು ನುಡಿದು ತಾಯಿ ಹೇಳಿದಂತೆ ಧೈರ್ಯ ಬಿಡದೆ 16 ಸೋಮವಾರ ವ್ರತವನ್ನು ಮಾಡಬೇಕೆಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿ ಆ ದಿನ ಸ್ನಾನವನ್ನು ಮಾಡಿ ಲಿಂಗಾರ್ಚನೆಯನ್ನು ಮಾಡಿ ತಾಯಿಯ ಪಾದಕ್ಕೆ ನಮಸ್ಕರಿಸಿ ನುಡಿದನು. ತಾಯಿ, ನಾನು ಈಗಲೇ ಈ ಊರ ದೊರೆಯ ಮನೆಗೆ ಹೋಗುತ್ತೇನೆ. ಅಲ್ಲಿ ಹೇಗಿದ್ದರೂ ಸ್ವಯಂವರವು ನಡೆದಿರುತ್ತದೆ. ಏನಾದರೂ ದಕ್ಷಿಣೆ ಸಿಕ್ಕರೆ ಅದನ್ನು ತಂದು ನನ್ನ ವ್ರತವನ್ನು ಪೂರ್ಣ ಮಾಡುತ್ತೇನೆ ಎಂದು ಹೇಳಿ ಹೊರಟು ಅಲ್ಲಿಗೆ ಹೋಗುವುದರೊಳಗೆ ಸ್ವಯಂವರದ ಸಮಾರಂಭವು ಒಳ್ಳೆ ವಿಜೃಂಭಣೆಯಿಂದ ನಡೆದಿತ್ತು. ಇವನು ಅಲ್ಲಿ ಬಂದ ಭಿಕ್ಷುಕರ ಗುಂಪಿನೊಳಗೆ ಹೋಗಿ ನಿಂತಿದ್ದನು. ಈತನು ಹಣೆಯಲ್ಲಿ ಚೆನ್ನಾಗಿ ವಿಭೂತಿಯನ್ನು ಧರಿಸಿ ಕಂಠದಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡಿದ್ದರಿಂದ ಬ್ರಹ್ಮಚಾರಿಯಾಗಿದ್ದುದರಿಂದ ಇವನು ದೇಹವು ಚಿನ್ನಕ್ಕೆ ಸಮಾನವಾಗಿ ತೋರುತ್ತಿತ್ತು. ಇತ್ತ ಆ ರಾಜಕುಮಾರಿಯು ಕೈಯಲ್ಲಿ ಪುಷ್ಪಮಾಲೆಯನ್ನು ತೆಗೆದುಕೊಂಡು ಮನಸ್ಸಿಗೆ ಬಂದ ರಾಜಕುಮಾರನನ್ನು ನೋಡಿ ಹಾಕಬೇಕೆಂದು ಮನದಲ್ಲಿ ಶಾಂಭವಿಯನ್ನು ನೆನೆಯುತ್ತಾ ಮುಂದಕ್ಕೆ ಬಂದಾಕ್ಷಣವೇ ಎದುರಿಗೆ ಆ ಬಡಕುಮಾರನು ಕಣ್ಣಿಗೆ ಬೀಳಲು ಅವನ ರೂಪಲಾವಣ್ಯಕ್ಕೆ ಮೋಹಿತಳಾಗಿ ಮನಸೋತು, ಇವನು ದರಿದ್ರನಾದರೂ ನನ್ನ ಪತಿಯಾಗಲಿ, ಈ ವಿಶ್ವರೂಪಿಯಾದ ಶಿವಮೂರ್ತಿಯನ್ನೇ ನಾನು ಲಗ್ನವಾಗುವೆನೆಂದು ನಿಶ್ಚಯಿಸಿ ತನ್ನ ಕರದಲ್ಲಿದ್ದ ಪರಿಮಳಯುಕ್ತವಾದ ಪುಷ್ಪಮಾಲೆಯನ್ನು ಆತನ ಕೊರಳಲ್ಲಿ ಹಾಕಿದಳು. ತಕ್ಷಣವೇ ರಾಜನು ತನ್ನ ಕುಮಾರಿಯನ್ನು ನೆರೆದ ಸಭೆಯಲ್ಲಿ ವಿಧಿಪೂರ್ವಕವಾಗಿ ಧಾರೆ ಎರೆದುಕೊಟ್ಟರಲ್ಲದೆ ತನ್ನ ರಾಜ್ಯವನ್ನೆಲ್ಲ ಆ ಶಿವಮೂರ್ತಿಗೆ ವರದಕ್ಷಿಣೆಯಾಗಿ ಕೊಟ್ಟನು. ದೈವಗತಿಯು ವಿಚಿತ್ರವಾದದ್ದು. ಇದು 16 ಸೋಮವಾರ ವ್ರತದ ಫಲವು. ಅತ್ತ ಬಡವಿಯು ರಾಜಮಂದಿರಕ್ಕೆ ಹೋದ ಮಗನು ಇನ್ನೂ ಬರಲಿಲ್ಲ. ಅವನಿಗೆ ದಕ್ಷಿಣೆ ದೊರಕಿರುತ್ತದೆಯೋ ಇಲ್ಲವೋ? ಈ ಮೊದಲು ಅವನು ಸನ್ಯಾಸಿಯಾಗಿ ಹೋಗುತ್ತೇನೆಂದು ನನಗೆ ಹೇಳಿದ್ದನು. ಅದರಂತೆ ಮಾಡಿದನೋ ಏನೋ ನೋಡಬೇಕೆಂದು ಹುಡುಕುತ್ತಾ ರಾಜಮಂದಿರಕ್ಕೆ ಬರುತ್ತಿದ್ದಳು. ಅಲ್ಲಿಗೆ ಬಂದು ಹೋಗುವ ಜನರು ಆ ಬಡವಿಯನ್ನು ನೋಡಿ ಗುರುತಿಸಿ ಆ ಬಡ ಶಿವಮೂರ್ತಿಯ ತಾಯಿ ಎಂದು ತಿಳಿದು, ನಿನ್ನ ಮಗನು ರಾಜನ ಅಳಿಯನಾದದ್ದಲ್ಲದೆ ಇಡೀ ರಾಜ್ಯವನ್ನು ವರದಕ್ಷಿಣೆಯಾಗಿ ಪಡೆದನು ಎಂದು ಹೇಳಿದರು. ಆಗ ಆ ಬಡವಿಗೆ ಏಕಕಾಲಕ್ಕೆ ಆನಂದಾಶ್ಚರ್ಯಗಳುಂಟಾಗಿ, ನನ್ನ ಮಗನು 16 ಸೋಮವಾರ ವ್ರತವನ್ನು ಮಾಡುತ್ತೇನೆಂದು ಮನದಿಂದ ನಿಶ್ಚಯಿಸಿದ್ದಕ್ಕೆ ರಾಜಕನ್ಯಾಮಣಿಯನ್ನು ಲಗ್ನವಾದನು. ಹೇ ಪರಮೇಶ್ವರ, ನಿನ್ನ ಮಹಿಮೆಯನ್ನು ಎಷ್ಟು ಹೊಗಳಿದರೂ ತೀರದು. ನನ್ನ ದಾರಿದ್ರ್ಯವು ನಾಶವಾಯಿತು. ದರಿದ್ರತೆಯಿಂದ ಮನೆಯಲ್ಲಿ ಒಂದು ತುಣುಕು ರೊಟ್ಟಿಯೂ ಸಹ ದೊರೆಯದ ಬಾಲ್ಯದಿಂದಲೂ ಶ್ರಮಿಸುತ್ತಿದ್ದ ನನ್ನ ಮಗನಿಗೆ ಈ ರಾಜ್ಯ ಪದವಿಯನ್ನು ಕೊಟ್ಟೆಯಲ್ಲವೇ ಎಂದು ಪಂಚಾಕ್ಷರಿ ಮಂತ್ರವನ್ನು ಹೇಳುತ್ತಾ ಸಂತೋಷಪಟ್ಟಳು. ರಾಜ ಪದವಿಯನ್ನು ಪಡೆದ ಶಿವಮೂರ್ತಿಯು ವೈಭವಶಾಲಿಯಾದೆನೆಂದು ವ್ರತ ಮಾಡುವುದನ್ನು ಮರೆಯದೆ ಮನಸ್ಸಿನಲ್ಲಿ ನಿಶ್ಚಯಿಸಿದಂತೆ ತನ್ನ ಮುರುಕು ಮನೆಯಲ್ಲಿಯೇ ವ್ರತವನ್ನು ಮಾಡಿ ಮುಗಿಸಬೇಕೆಂದು ಅರಮನೆಯನ್ನು ಬಿಟ್ಟು ಮನೆಗೆ ಬಂದು ವ್ರತವನ್ನಾರಂಭಿಸಿದನು. ನಂತರ 16 ಸೋಮವಾರಗಳು ಯಥಾಪ್ರಕಾರವಾಗಿ ನಡೆದು 17ನೇ ಸೋಮವಾರ ಬಂದಿತು. ಆ ದಿನ ಅವನು ದಕ್ಷಿಣೆಯನ್ನು ಬೇಡಿ ವ್ರತವನ್ನು ಮಾಡುತ್ತೇನೆಂದು ಮಾಡಿದ ಸಂಕೇತದಂತೆ ವರದಕ್ಷಿಣೆಯಾಗಿ ಬಂದ ಸ್ಥಳದಿಂದಲೇ ನೈವೇದ್ಯಕ್ಕೆ ಬೇಕಾದ ಪದಾರ್ಥ ತರಿಸಿ ವ್ರತವನ್ನು ಮುಗಿಸಲು ಯೋಚಿಸಿ ಅದರಂತೆ 5 ಸೇರು ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಇವುಗಳನ್ನು ಕಳುಹಿಸಬೇಕೆಂದು ತನ್ನ ಪತ್ನಿಯಾದ ರಾಜಕುಮಾರಿಗೆ ಹೇಳಿ ಕಳುಹಿಸಿದನು. ಆಗ ಆ ರಾಜಪುತ್ರಿಯು
ತನ್ನ ಮನಸ್ಸಿನಲ್ಲಿ ನನ್ನ ಪತಿಯು ಇಷ್ಟು ವೈಭವಶಾಲಿಯಾದದ್ದನ್ನು ಮರೆತು ತನ್ನ ಮೊದಲಿನ ಬಡತನದ ಪರಿಸ್ಥಿತಿಗನುಸಾರಿಸಿ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಬೇಡಿರುವನು. ಇಂಥ ರಾಜವಾಡೆಯಿಂದ ಈ ಕ್ಷುಲ್ಲಕ ಪದಾರ್ಥಗಳನ್ನು ಕಳುಹಿಸಿಕೊಡುವುದಕ್ಕೆ ನನ್ನ ಮರ್ಯಾದೆಯಂತೂ ಸಾಲದು ಎಂದುಕೊಂಡು ಬಂಗಾರದ ತಳಿಗೆಯಲ್ಲಿ ಮುತ್ತು ರತ್ನ ಮೊದಲಾದವುಗಳನ್ನು ತುಂಬಿಕೊಂಡು ಗಂಡನ ಬಳಿಗೆ ಬಂದು ನಮಸ್ಕರಿಸಿ, ಪ್ರಾಣವಲ್ಲಭ, ತಾವು ಭಿಕ್ಷುಕರಂತೆ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಮೊದಲಾದ ಪದಾರ್ಥಗಳನ್ನು ಕಳುಹಿಸುವುದಕ್ಕೆ ಆಜ್ಞಾಪಿಸಬಹುದೇ? ಅದಕ್ಕೆ ಪ್ರತಿಯಾಗಿ ಮುತ್ತು ರತ್ನಗಳನ್ನು ತಂದಿರುವೆನು, ತೆಗೆದುಕೊಳ್ಳಿ ಎಂದು ತಳಿಗೆಯನ್ನು ಮುಂದಿಟ್ಟಳು. ಅದನ್ನು ನೋಡಿದ ಶಿವಮೂರ್ತಿಯು ಕೋಪಾವಿಷ್ಟನಾಗಿ, ಛೀ ದುಷ್ಟೆ, ನೈವೇದ್ಯ ಸಮಯವನ್ನು ತಪ್ಪಿಸಿದೆ. ನೀನು ರಾಜನ ಮಗಳೆಂಬ ದುರಹಂಕಾರದಿಂದ ನಾನು ಕೇಳಿದ್ದನ್ನು ತರದೆಯೇ ನಿನ್ನ ಐಶ್ವರ್ಯವನ್ನು ತೋರಬೇಕೆಂದು ನೆನೆದು ಈ ಮುತ್ತು ರತ್ನಗಳನ್ನು ಇಲ್ಲಿಗೆ ತಂದು ನನ್ನ ವ್ರತವನ್ನು ಭಂಗ ಮಾಡಿರುವೆ. ತಕ್ಕ ಸಮಯಕ್ಕೆ ನೈವೇದ್ಯವು ಬಾರದ್ದರಿಂದ ಇಷ್ಟು ದಿನಗಳವರೆಗೆ ಮಾಡಿದ ನನ್ನ ಶ್ರೇಷ್ಠವಾದ ವ್ರತವು ನಷ್ಟವಾಯಿತು. ಈ ವ್ರತದ ಮಹಿಮೆಯಿಂದಲೇ ನಾನು ನಿನ್ನನ್ನು ಲಗ್ನವಾಗಿದ್ದೆನು. ಈಗ ನಿನ್ನನ್ನು ಅಗಲುವ ಹೊತ್ತು ಬಂದಿದೆ. ನೀನು ವ್ರತಭಂಗಪಡಿಸಿದ್ದಕ್ಕೆ ನಿನ್ನ ಮುಖವನ್ನು ನಾನು ನೋಡಬಾರದು. ನನ್ನ ಆಜ್ಞೆಯನ್ನು ಪಾಲಿಸದೆಯೇ ಇದ್ದ ನೀನು ತಕ್ಕ ಪ್ರಾಯಶ್ಚಿತ್ತವನ್ನು ಹೊಂದು ಎಂದು ಪಟ್ಟಧರಿಸಿಯನ್ನು ಉಟ್ಟ ಬಟ್ಟೆಯಿಂದಲೇ ಕೆಟ್ಟ ಅರಣ್ಯಕ್ಕೆ ಅಟ್ಟಿದನು. ಆ ರಾಜಪುತ್ರಿಯು ಕೇವಲ ದೇವರಂತೆ ಇದ್ದ ತನ್ನ ಪತಿಯನ್ನು ನಿಂದಿಸಿದ ದೋಷದಿಂದಲೂ ಮಹಾವ್ರತವನ್ನು ಭಂಗಪಡಿಸಿದ ದೋಷದಿಂದಲೂ ಪಾಪ ತಟ್ಟಿ ಅವಳು ಮುಟ್ಟಿದ ಗಿಡಗಳ ಬಾಡತೊಡಗಿದವು. ಹೊಳೆ ಹಳ್ಳ ಕೆರೆ ಸರೋವರಗಳು ಬತ್ತಿ ಹೋದವು. ರಾಜಪುತ್ರಿಯು ತೊಳಲಿ ಬಳಲಿ ಹಸಿವು ನೀರಡಿಕೆಯಿಂದ, ಅಯ್ಯೋ ದೇವರೇ, ನನ್ನ ಗಂಡನು ಮಾಡಿದ ವ್ರತಕ್ಕೆ ನಿಂದೆಯನ್ನು ಗರ್ವವನ್ನು ತೋರಿ ಈ ಪರಿಯ ಕಷ್ಟಪಡುತ್ತಾ ಅಡವಿಯಲ್ಲಿ ತಿರುಗಬೇಕಾಯಿತಲ್ಲ. ಎಂಥ ಪಾಪದ ಕೆಲಸ ಮಾಡಿದೆನು. ಇನ್ನು ಮುಂದೆ ನನ್ನ ಪತಿಯ ಸುಖವನ್ನು ಹೇಗೆ ಕಂಡೆನು? ಹೋ ಪರಮೇಶ್ವರ ಎಂದು ದೊಡ್ಡ ದನಿಯಿಂದ ರೋದಿಸಿದಳು. ಅದೇ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ ಒಬ್ಬ ತಪಸ್ವಿಯು ತನಗೆ ಬೇಕಾಗಿರುವ ಗೆಡ್ಡೆ ಗೆಣಸುಗಳನ್ನು ಹುಡುಕುವ ನಿಮಿತ್ತ ಅಲ್ಲಿಗೆ ಬಂದಾಗ ಈ ಸ್ವರವು ಯಾರದ್ದು? ಇಂಥ ಅರಣ್ಯದಲ್ಲಿ ಸ್ತ್ರೀಯ ರೋಧನಾ ಸ್ವರವು ಆಗಲಿಕ್ಕೆ ಕಾರಣವೇನು ಎಂದು ಯೋಚಿಸುತ್ತಾ ಗೆಡ್ಡೆಗಳನ್ನು ಅಗೆಯಲು ಆರಂಭಿಸಿದನು. ಇತ್ತ ರಾಜಪುತ್ರಿಗೆ ಅಗೆಯುವ ಶಬ್ದ ಕೇಳಿಸಿದ್ದರಿಂದ ಈ ಸ್ಥಳದಲ್ಲಿ ಜನವಸತಿ ಇರಬಹುದೆಂದು ಆಲೋಚಿಸಿ ಆ ದಿಕ್ಕಿನತ್ತ ಸುಳುಹನ್ನು ಅರಿಸಿ ಬಂದಳು. ಆಗ ಚಂದ್ರನಂತೆ ಶಾಂತನೂ ಸೂರ್ಯನಂತೆ ತೇಜಸ್ಸನ್ನು ಹೊಂದಿದ ಸಮುದ್ರನಂತೆ ಗಂಭೀರನೂ ಜಟಾಧಾರಿಯು ಪ್ರತ್ಯಕ್ಷ ಪರಮಾತ್ಮನಂತೆ ಕಾಣುವ ಋಷಿಯು ಅವಳ ಕಣ್ಣಿಗೆ ಬಿದ್ದನು. ಕೂಡಲೇ ರಾಜಪುತ್ರಿಯು, ದೇವಾ, ಪೂರ್ವಕೃತ ಪುಣ್ಯದಿಂದ ನಿನ್ನ ದರ್ಶನವಾಯಿತು, ನನ್ನನ್ನು ಉದ್ಧರಿಸಬೇಕೆಂದು ಸಾಷ್ಟಾಂಗ ನಮಸ್ಕರಿಸಿದಳು. ಆಗ ತಪಸ್ವಿಯು ಅವಳನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ, ತಾಯಿ, ನೀನು ಯಾರಮ್ಮ? ಇಲ್ಲಿಗೇಕೆ ಬಂದೆ? ನಿನ್ನ ವೃತ್ತಾಂತವನ್ನೆಲ್ಲ ಹೇಳು ಎಂದು ಕೇಳಿದಳು. ಅದಕ್ಕೆ ರಾಜಪುತ್ರಿಯು, ದೇವಾ, ನಾನು ಅಮರಾವತಿ ಎಂಬ ಪಟ್ಟಣದ ಮಹಾರಾಜರಾದ ಶಿವಮೂರ್ತಿಯ ಪತ್ನಿಯು. ಅವರನ್ನು ಅಗಲಿ ಇಲ್ಲಿಗೆ ಬಂದಿರುವೆನೆಂದು ಹೇಳುವಷ್ಟರಲ್ಲಿ ಅವಳ ದೃಷ್ಟಿಯು ಆ ತಪಸ್ವಿಯ ಅಗ್ನಿಕುಂಡದ ಮೇಲೆ ಬಿದ್ದಿತು. ಆ ಅಗ್ನಿಕುಂಡದಲ್ಲಿ ಅಗ್ನಿಯು ಒಮ್ಮಿಂದೊಮ್ಮೆಲೆ ಆರಿ ಹೋಗುವ ಲಕ್ಷಣಗಳು ಕಂಡರೂ ತಪಸ್ವಿಯು ಇದ್ದುದರಿಂದ ಆರಿ ಹೋಗಲಿಲ್ಲ. ಈ ವಿಷಯವನ್ನು ಆತ್ಮದೃಷ್ಟಿಯಿಂದ ತಿಳಿದು ಇವಳಲ್ಲಿ ದೋಷವಿರಬಹುದೆಂದು ತರ್ಕಿಸಿ ಶಿವನನ್ನು ಕುರಿತು ತಪಸ್ಸು ಮಾಡಿದನು. ಇದಕ್ಕೆ ಪರಮೇಶ್ವರನು ಪ್ರತ್ಯಕ್ಷವಾಗಿ ಇವಳು ತನ್ನ ಪತಿಯು ಕೈಗೊಂಡ 16 ಸೋಮವಾರ ವ್ರತಕ್ಕೆ ಅಡ್ಡಿ ಮಾಡಿದ ಕಾರಣ ಆ ದೋಷ ತಟ್ಟಿ ಈ ಗತಿಯಾಗಿದೆ. ಅದೇ 16 ಸೋಮವಾರ ವ್ರತವನ್ನು ಮಾಡಿದರೆ ಇವಳ ಪತಿಯು ತನ್ನಷ್ಟಕ್ಕೆ ತಾನೇ ಬಂದು ಇವಳನ್ನು ಕರೆದುಕೊಂಡು ಹೋಗುವನು ಎಂದು ಹೇಳಿ ಅದೃಶ್ಯನಾದನು. ಆಗ ತಪಸ್ವಿಯು
ಶಂಕರನು ಹೇಳಿದ ಪ್ರಕಾರ 16 ಸೋಮವಾರ ವ್ರತವನ್ನು ಆ ರಾಜಪುತ್ರಿಯ ಕೈಯಿಂದಲೇ ಒಳ್ಳೆಯ ಭಕ್ತಿಯಿಂದ ಮಾಡಿಸಲು ಆರಂಭಿಸಿದನು. ಇವಳ ವ್ರತದ ದಿನಗಳು ಆದ ಹಾಗೆ ಶಿವಮೂರ್ತಿಯ ಮನಸ್ಸು ಕರಗಿ ತನ್ನ ಹೆಂಡತಿಯಾದ ರಾಜಕುಮಾರಿಯನ್ನು ಎಂದು ನೋಡುವೆನೋ ಅವಳನ್ನು ಅರಣ್ಯಕ್ಕೆ ಅಟ್ಟಿದೆನಲ್ಲ ಎಂದು ಮನಸ್ಸಿನಲ್ಲಿಯೇ ನೊಂದಿಕೊಳ್ಳುವಾಗ ಒಂದು ರಾತ್ರಿ ಸ್ವಪ್ನದಲ್ಲಿ ಒಬ್ಬ ವ್ಯಕ್ತಿಯು ಬಂದು, ಎಲ 16 ಸೋಮವಾರ ವ್ರತ ಮಾಡಿ ರಾಜ ಪದವಿಯನ್ನು ಪಡೆದ ಶಿವಮೂರ್ತಿ ಎಂಬ ರಾಜನೇ, ನಿನ್ನ ಪತ್ನಿಯಾದ ರಾಜಕುಮಾರಿಯು ಅರಣ್ಯದೊಳಗೆ ಒಬ್ಬ ತಪಸ್ವಿಯ ಬಳಿಯಲ್ಲಿ ಪತಿವ್ರತಾಭೂಷಿತಳಾಗಿ ವ್ರತಾದಿಗಳನ್ನು ಪಾಲಿಸುತ್ತಾ ಕ್ಷೇಮದಿಂದಿರುವಳು. ನೀನು ನಾಳೆ ಬೆಳಗಾದ ಕೂಡಲೇ ಹೊರಟರೆ 7 ದಿವಸಕ್ಕೆ ತಲುಪುವೆ. ಅಲ್ಲಿ ನಿನ್ನ ಪತ್ನಿಯ ದರ್ಶನವಾಗುವುದು ಎಂದು ಹೇಳಿದಂತಾಯಿತು. ಆಗ ಶಿವಮೂರ್ತಿಯು ಎಚ್ಚೆತ್ತು ಪ್ರಧಾನಮಂತ್ರಿಯೊಡನೆ ವಿಚಾರಿಸಿ ರಾಜಕುಮಾರಿಯನ್ನು ಹುಡುಕುವುದಕ್ಕಾಗಿ ಹೊರಟರು. ಅಷ್ಟರೊಳಗೆ ಆ ರಾಜಕುಮಾರಿಯ 16 ಸೋಮವಾರದ ವ್ರತವು ಪೂರ್ಣ ಆಗಿತ್ತು. ಪ್ರಸಾದ ಆಗುವ ಕಾಲಕ್ಕೆ ಪತಿಯು ಬಂದೇ ಬಿಟ್ಟನು. ಆಗ ತನ್ನ ಪತಿಯನ್ನು ನೋಡಿದಾಕ್ಷಣ ಮಹಾ ಸಂತೋಷಭರಿತಳಾಗಿ ಶುದ್ಧೋದಕದಿಂದ ಪತಿಯ ಪಾದವನ್ನು ತೊಳೆದು, ಪತಿರಾಯರೇ, ನಾವು 16 ಸೋಮವಾರದ ವ್ರತವನ್ನು ಪಾಲಿಸಿದ್ದು ನನಗೆ ಗೊತ್ತಿಲ್ಲದೆ ನಿಮ್ಮ ವ್ರತಕ್ಕೆ ನಾನು ಭಂಗ ಮಾಡಿದೆನು. ಈಗ ತಮ್ಮ ದರ್ಶನ ದೊರೆಯಬೇಕಾದರೆ ಇದೇ 16 ಸೋಮವಾರದ ವ್ರತದ ಪುಣ್ಯದಿಂದಲೇ ಎಂದು ಪಾದಕ್ಕೆ ನಮಸ್ಕರಿಸಿ ಕ್ಷಮೆಯನ್ನು ಬೇಡಿಕೊಂಡಳು. ಆಗ ಶಿವಮೂರ್ತಿಯು ಸಂತೋಷಭರಿತನಾಗಿ, ಪ್ರಿಯೆ, ನಿನ್ನ ವ್ರತದ ಬಲದಿಂದ ಪ್ರತ್ಯಕ್ಷ ಪರಮಾತ್ಮನ ರೂಪದಂದಿರುವ ಒಬ್ಬ ನನ್ನ ಸ್ವಪ್ನದಲ್ಲಿ ಬಂದು ನಿನ್ನ ಪತ್ನಿಯು ಅರಣ್ಯದೊಳಗೆ ತಪಸ್ವಿಯ ಪರ್ಣಶಾಲೆಯೊಳಗೆ ಇದ್ದಾಳೆ, ಹೋಗಿ ಕರೆದುಕೊಂಡು ಬಾ ಎಂದು ಹೇಳಿದ ಪ್ರಕಾರ ಮಂತ್ರಿಯೊಡನೆ ಬಂದು ಈ ತಪಸ್ವಿಯ ದರ್ಶನದಿಂದ ಮುಕ್ತರಾದೆವು ಎಂದು ಜಟಾಧಾರಿಯಾದ ತಪಸ್ವಿಯ ಪಾದಕ್ಕೆ ನಮಸ್ಕರಿಸಿ ಅವರ ಅಪ್ಪಣೆಯನ್ನು ಪಡೆದುಕೊಂಡು ಪತ್ನಿ ಮತ್ತು ಮಂತ್ರಿ ಸಮೇತನಾಗಿ ತಮ್ಮ ಅಮರಾವತಿ ಪಟ್ಟಣಕ್ಕೆ ಬಂದು 17ನೇ ಸೋಮವಾರದ ವ್ರತವನ್ನು ಪೂರ್ಣ ಮಾಡಿ ತಮ್ಮ ಮನೋಬಯಕೆಗಳನ್ನು ಈಡೇರಿಸುವ ಸಲುವಾಗಿ ಪುನಃ ವ್ರತವನ್ನು ಮಾಡಿ ಪುತ್ರಲಾಭವನ್ನು ಪಡೆದರು. ಕರ್ಮ ಧರ್ಮ ಸಂಯೋಗದಿಂದ ಬಂದ ಸಂಕಟಗಳು ಬಯಲಾದವು. ಮಹಾ ತಪಸ್ವಿಯ ದರ್ಶನವಾಯಿತು. ಪಾಪವು ದೂರವಾಯಿತು. ಅಗಲಿದ ಗಂಡ ಹೆಂಡರು ಕೂಡಿದರು. ಇದು 16 ಸೋಮವಾರ ವ್ರತದ ಮಹಿಮೆಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. 16 ಸೋಮವಾರ ವ್ರತಕತೆ. ಗೋಪಾಲಕರು ಮಳೆ ಬೆಳೆ ಪಡೆದುಕೊಂಡದ್ದು. ಗೋಪಾಲಕರು ಮಳೆ ಬೆಳೆ ಪಡೆದುಕೊಂಡದ್ದು ಈ ವ್ರತದ ಮಹಿಮೆಯು ಗೋವುಗಳನ್ನು ಕಾಯುವ ಚಿಕ್ಕ ಬಾಲಕರಿಗೂ ಕೂಡ ಗೊತ್ತಾಗಿ ಒಂದು ದಿವಸ ಅಡವಿಗೆ ದನಗಳನ್ನು ಕಾಯಲಿಕ್ಕೆ ಹೋದಾಗ ಎಲ್ಲ ಹುಡುಗರು ಕೂಡಿ ತಮ್ಮೊಳಗೆ, ನಮ್ಮಲ್ಲಿ ಮಳೆ ಇಲ್ಲದೆ ಬೆಳೆಗಳು ಒಣಗಲಾರಂಭಿಸಿದೆ, ಕೆರೆ ಹಳ್ಳಗಳು ಕೂಡ ಬತ್ತುತ್ತಿದೆ, ಗೋವುಗಳನ್ನು ಎಷ್ಟು ದೂರ ಹೊಡೆದುಕೊಂಡು ಹೋದರೂ ತಿನ್ನಲು ಹುಲ್ಲು, ಕುಡಿಯಲು ನೀರು ಸಿಗುತ್ತಿಲ್ಲ. ಈ ಊರೊಳಗೆ ದೊಡ್ಡ ಶ್ರೀಮಂತರು 16 ಸೋಮವಾರ ವ್ರತವನ್ನು ಮಾಡಿ ತಮ್ಮ ಮನೋಬಯಕೆಗಳನ್ನು ಪೂರ್ಣ ಮಾಡಿಕೊಳ್ಳುತ್ತಿದ್ದಾರೆ. ನಾವು ಎಲ್ಲರೂ ಕೂಡಿ ಇದೇ ಅಡವಿಯಲ್ಲಿ ಈ ವ್ರತ ಮಾಡಿ ಮಳೆಯನ್ನು ತರಿಸೋಣ ಎಂದು ಮಾತನಾಡಿಕೊಂಡರು. ಅವರಲ್ಲಿ ಒಬ್ಬ ಹುಡುಗನು, ನಾವು ವ್ರತವನ್ನು ಮಾಡಬೇಕಾದರೆ ಸ್ನಾನ ಮಾಡುವುದು, ಬಿಲ್ವಪತ್ರೆಯನ್ನ ತರುವುದು, ಶಂಭುಲಿಂಗವನ್ನ ಸ್ಥಾಪಿಸುವುದು, ಉಪವಾಸ ಮಾಡುವುದು ನಮ್ಮ ಸ್ವಾಧೀನದಲ್ಲಿ ಇರುತ್ತದೆ. ಪ್ರಸಾದಕ್ಕೆ ಮಾತ್ರ ಗೋಧಿ, ಬೆಲ್ಲ, ತುಪ್ಪ ಮುಂತಾದವುಗಳಿಗೆ ದುಡ್ಡು ಎಲ್ಲಿಂದ ತರುವುದು ಎಂದು ಪ್ರಶ್ನಿಸಿದನು. ಅದಕ್ಕೆ ಮತ್ತೊಬ್ಬ ಬಾಲಕನು, ನಾವು ವ್ರತವನ್ನು ಮಾಡುವುದಾದರೆ ಅದಕ್ಕೆ ಅಂಜುವ ಕಾರಣವಿಲ್ಲ. ಈಗ ನಮ್ಮಲ್ಲಿ ಒಟ್ಟಾಗಿ 100 ಗೋವುಗಳಿವೆ. ಅವುಗಳಲ್ಲಿ ಎಷ್ಟೋ ಗೋವುಗಳು ಹಾಲನ್ನು ಕರೆಯುತ್ತಿವೆ. ಆ ಹಾಲನ್ನು ಕರೆದು ಬೇಕಾದಷ್ಟನ್ನು ಇಟ್ಟುಕೊಂಡು ಉಳಿದ ಹಾಲನ್ನು ಮಾರಿ ಬಂದ ಹಣದಿಂದ ಗೋಧಿ, ಬೆಲ್ಲ ತರೋಣ. ಇಟ್ಟುಕೊಂಡ ಹಾಲಿನಿಂದ
ತುಪ್ಪವನ್ನು ಮಾಡಿ ನಮ್ಮ ವ್ರತವನ್ನು ಸಾಂಗವಾಗಿ ಮಾಡಿದರಾಯಿತು ಎಂದನು. ಅದಕ್ಕೆ ಎಲ್ಲ ಹುಡುಗರು ಸಮ್ಮತಿಸಿ ಮನೆಗೆ ಗೋವುಗಳನ್ನು ಅಟ್ಟಿಕೊಂಡು ಬಂದರು. ಮರುದಿನ ಎಲ್ಲರೂ ಬೇಗನೆ ಎದ್ದು ಗೋವುಗಳನ್ನು ಅಟ್ಟಿಕೊಂಡು ಅಡವಿಗೆ ಹೋಗಿ ತಮಗೆ ಆಡುವುದಕ್ಕೆ ಮಾಡಿದ ಒಂದು ಕಲ್ಲು ಡೋಣಿಯೊಳಗೆ ಎಲ್ಲ ಗೋವುಗಳು ಹಾಲು ಕರೆದರು. ಆ ದಿನ ಎಂದೂ ಹಾಲು ಕೊಡದ ಗೋವುಗಳು ಕೂಡ ಹಾಲನ್ನು ಕೊಟ್ಟವು. ಆ ಹಾಲಿನಲ್ಲಿ ತಮಗೆ ಬೇಕಾದಷ್ಟು ಇಟ್ಟುಕೊಂಡು ಉಳಿದ ಹಾಲನ್ನು ಪೇಟೆಯೊಳಗೆ ಮಾರಿ ಬಂದ ದುಡ್ಡಿನಿಂದ ಗೋಧಿ ಹಿಟ್ಟು, ಬೆಲ್ಲ ಮೊದಲಾದವುಗಳನ್ನು ತಂದು ಉಳಿದ ಹಾಲಿನಿಂದ ತುಪ್ಪವನ್ನು ಮಾಡಿ ಆ ದಿನದಿಂದ ಸೋಮವಾರ ವ್ರತವನ್ನು ಆರಂಭಿಸಿದರು. ಅಲ್ಲಿ ಒಂದು ವಿಶಾಲವಾದ ಆಲದ ಮರವಿತ್ತು. ಅದರಲ್ಲಿಯೇ ಸಣ್ಣ ಹಂದರ ಮಾಡಿ ಅದರಲ್ಲಿ ಶಂಭುಲಿಂಗವನ್ನು ಸ್ಥಾಪಿಸಿ ಬಿಲ್ವಪತ್ರ ಧೂಪದೀಪಗಳಿಂದ ಪೂಜಿಸಿ ಪ್ರಸಾದವನ್ನಿಟ್ಟು ಒಂದು ಪ್ರಸಾದವನ್ನು ಗೋವಿಗೆ ಕೊಟ್ಟರು. ಮತ್ತೊಂದು ಪ್ರಸಾದವನ್ನು ಪನಿವಾರ ಮಾಡುವ ಸಮಯಕ್ಕೆ ಅದೇ ದಾರಿಯಿಂದ ಪರವೂರಿಗೆ ಹೋಗುತ್ತಿದ್ದ ಒಬ್ಬ ಬ್ರಾಹ್ಮಣನನ್ನು ಕರೆದು ಪ್ರಸಾದವನ್ನು ಕೊಟ್ಟರು. ಅವನು ಅದನ್ನು ಕೈಯೊಳಗೆ ತೆಗೆದುಕೊಂಡು ಹುಡುಗರಿಗೆ ಇದು ಏನು ಎಂದು ಪ್ರಶ್ನಿಸಿದನು. ಅದಕ್ಕೆ ಅವರು, ರಾಯರೇ, ಇದು 16 ಸೋಮವಾರ ವ್ರತದ ಮಹಾಪ್ರಸಾದವಾಗಿದೆ, ಸ್ವೀಕರಿಸಬೇಕು ಎಂದು ಹೇಳಿದರು. ಆಗ ಆ ಬ್ರಾಹ್ಮಣನು, ಎಲ್ಲವೋ ಅಲೆಮಾರಿಗಳ, ಒಬ್ಬ ಅರ್ಚಕನೂ ಇಲ್ಲ, ಆಚಾರ್ಯನೂ ಇಲ್ಲ, ನೀವೇ ಪೂಜೆ ಮಾಡಿ ವರಪ್ರಸಾದ ಪಡೆದಿರಾ, ಪ್ರಸಾದ ತೆಗೆದುಕೊಳ್ಳಿ ಎಂದು ಸುಮ್ಮನೆ ನನ್ನನ್ನು ಮೈಲಿಗೆ ಮಾಡಿಬಿಟ್ಟಿರಿ ಎಂದು ತನ್ನ ಕೈಯಲ್ಲಿದ್ದ ಪ್ರಸಾದವನ್ನು ಸಿಟ್ಟಿನಿಂದ ಚೆಲ್ಲಿ ಮುಂದಕ್ಕೆ ಸಾಗಿದನು. ಸ್ವಲ್ಪ ದೂರ ಹೋದ ಬಳಿಕ ಅಕಸ್ಮಾತ್ ಪ್ರಸಾದ ತೆಗೆದುಕೊಂಡ ಕೈಯಿಂದ ತನ್ನ ಬಾಯನ್ನು ಒರೆಸಿಕೊಂಡನು. ತಕ್ಷಣವೇ ಭಯಂಕರ ಉರಿಯಾಗಿ ತಾಳಲಾರದೆ ತಿರುಗಿ ಆ ಹುಡುಗರ ಹತ್ತಿರ ಓಡಿ ಬಂದು, ಎಲ ಪಾಪಿಷ್ಟರ, ನನಗೆ ನೀವು ಏನು ಕೊಟ್ಟಿದ್ದೀರಿ? ನಾನು ಕೈಯಿಂದ ಬಾಯಿಯನ್ನು ಒರೆಸಿಕೊಂಡ ಕ್ಷಣವೇ ಹೊಟ್ಟೆಯೊಳಗೆ ಉರಿ ಬಿದ್ದು ಸಂಕಟವಾಗುತ್ತಿದೆ. ಇದರಲ್ಲಿ ಏನಾದರೂ ವಿಷವನ್ನು ಸೇರಿಸಿದ್ದೀರೋ ಎಂದು ಹೇಳುವಷ್ಟರಲ್ಲಿ ಮತ್ತೆಷ್ಟು ಉರಿ ಹುಟ್ಟಿ ನೆಲಕ್ಕೆ ಬಿದ್ದು ಹೊರಳಾಡತೊಡಗಿದನು. ಆಗ ಆ ಹುಡುಗರಲ್ಲಿ ಶಿವಲಿಂಗನೆಂಬ ಹುಡುಗನು ಮುಂದಕ್ಕೆ ಬಂದು, ಯಾಕೆ ರಾಯರೇ, ನಿಮ್ಮ ಮಂತ್ರ ತಂತ್ರಗಳು ಎಲ್ಲಿ ಹೋದವು? ನಿಮ್ಮಂಥ ಆಚಾರ್ಯರು ಮತ್ತು ಜಂಗಮರು ಹುಟ್ಟಿ ಮಾಡಬಾರದ ಕೃತ್ಯಗಳನ್ನು ಮಾಡಿ ನಿಮ್ಮ ಶಾಪದ ಆಶೀರ್ವಾದಗಳನ್ನು ಜನರಿಗೆ ಕೊಟ್ಟು ಪಾಪಕ್ಕೆ ಪಾಪ ಹೆಚ್ಚಾಗಿ ಬಲಿತು ಮಳೆ ಬೆಳೆಗಳು ಕ್ಷೀಣಿಸಿ ಬಡಬಗ್ಗರು ಅನ್ನ ನೀರು ಇಲ್ಲದೆ ಹೊಟ್ಟೆಪಾಡಿಗಾಗಿ ಪರದೇಶಕ್ಕೆ ಹೋಗುತ್ತಿದ್ದಾರೆ. ಇದು ನಿಮ್ಮಂಥವರಿಗೆ ಹೇಗೆ ಅರ್ಥವಾದೀತು? ಈ ಪ್ರಸಾದವನ್ನು ಚೆಲ್ಲಿದ್ದರಿಂದ ಪಾಪ ಹತ್ತಿ ನಿಮಗೆ ಈ ಬವಣೆಯು ಬಂದಿದೆ. ಇನ್ನು ಮೇಲೆ ಬಿಸಾಕಿದ ಈ ಮಹಾಪ್ರಸಾದವನ್ನು ನಿಮ್ಮ ನಾಲಿಗೆಯಿಂದಲೇ ಆರಿಸಿಕೊಂಡು ತಿಂದರೆ ನೆಟ್ಟಗಾಗುತ್ತದೆಂದು ಹೇಳಿದನು. ಆಗ ಬ್ರಾಹ್ಮಣನು ಹೇಗಾದರೂ ಉರಿ ತಣ್ಣಗಾದರೆ ಸಾಕೆಂದು ಗೋಮಯದ ಮೇಲೆ ಬಿದ್ದ ಪ್ರಸಾದದ ಅಗಳನ್ನು ನಾಲಿಗೆಯಿಂದಲೇ ತಿಂದನು. ಆಗ ಗೋಮಯದ ಮತ್ತು ಪ್ರಸಾದದ ಮಹತ್ವದಿಂದಲೂ ಶಂಭುಲಿಂಗದ ಅನುಗ್ರಹದಿಂದಲೂ ಉರಿ ತಣ್ಣಗಾಗಿ ಶಾಂತವಾಯಿತು. ಈ ವ್ರತದ ಮಹತ್ವವು ಆ ಬ್ರಾಹ್ಮಣನಿಗೆ ಗೊತ್ತಾಗಿ ಊರಿಗೆ ಹೋಗಿ ಅದನ್ನು ಒಳ್ಳೆಯ ಭಕ್ತಿಯಿಂದ ಆಚರಿಸಿ ತನ್ನ ಮನದಿಚ್ಛೆಯನ್ನು ಪೂರ್ಣ ಮಾಡಿಕೊಂಡನು. ಇತ್ತ ಗೋಪಾಲಕರು 16 ಸೋಮವಾರ ವ್ರತವನ್ನು ಮುಗಿಸುವುದರೊಳಗಾಗಿ ಎಲ್ಲ ಕಡೆಗೂ ಮಳೆಯಾಗಿ ಬೆಳೆಗಳು ಚೆನ್ನಾಗಿ ಬಂದವು. ಆಗ ಎಲ್ಲರಿಗೂ ಇದರ ಮಹತ್ವ ಚೆನ್ನಾಗಿ ತಿಳಿದು ಈ 16 ಸೋಮವಾರ ವ್ರತವನ್ನು ಮಾಡಿ ತಮ್ಮ ಬಯಕೆಯನ್ನ ಪೂರ್ಣಗೊಳಿಸಿಕೊಂಡರು. ಈ ವ್ರತವನ್ನು ಭಕ್ತಿಯಿಂದಲೂ ಶುದ್ಧ ಮನಸ್ಸಿನಿಂದಲೂ ಮಾಡುವವರಿಗೆ ಫಲವು ದೊರೆಯಲೇಬೇಕು. ಇದು ಅನುಭವವಾದ ವ್ರತವು. ಇದಕ್ಕೆ ಅಸತ್ಯ ಎನ್ನುವವರಿಗೂ ನಿಂದೆ ಮಾಡುವವರಿಗೂ ನರಕ ತಪ್ಪದು. ಇದನ್ನು ಮಾಡುವವರಿಗೂ ಕಥೆಯನ್ನು ಹೇಳುವವರಿಗೂ ಕೇಳುವವರಿಗೂ ಸರ್ವೇಶ್ವರನು ಸುಖ ಸಂಪತ್ತನ್ನು ಕೊಡುತ್ತಾನೆ. ಇದು ಸಿದ್ಧಾಂತವಾದ ವಾಕ್ಯವು.